ಕದ್ದ ಮಾಲು ಆಯುಕ್ತರಿಂದ ವೀಕ್ಷಣೆ. ರಾಜಗೋಪಾಲ ನಗರದಲ್ಲಿ ವಶಪಡಿಸಿಕೊಂಡ ಕಳವು ಮಾಲುಗಳನ್ನು ವೀಕ್ಷಿಸಿದ ನಗರ ಪೊಲೀಸ್ ಆಯುಕ್ತ ದಯಾನಂದ್. ಸೈಬರ್ ಕ್ರೈಮ್ಗೆ ಸಂಬಂಧಪಟ್ಟ ಹಾಗೆ ಒಂದು ಸೆಕ್ಸ್ಟಾರ್ಷನ್ ಪ್ರಕರಣ ನಡೀತಾ ಇತ್ತು. ಅದಕ್ಕೂ ಕೂಡ ತಿಲಾಂಜಲಿಯನ್ನು ಇಡ್ತಕ್ಕಂತಹ ನಿಟ್ಟಿನಲ್ಲಿ ಒಂದು ಪ್ರಕರಣವನ್ನು ನಮ್ಮ ಉತ್ತರ ವಿಭಾಗದ ಪೊಲೀಸರು ವೇದಿಸಿದ್ದಾರೆ. ಆ ವಿವರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇವೆ. ಮೊದಲನೇದಾಗಿ ನಮ್ಮ CCB ಆ್ಯಂಟಿ ನಾರ್ಕಾಟಿಕ್ಸ್ ವಿಂಗ್ನವರು ಮಾದಕ ದ್ರವ್ಯ ನಿಗ್ರಹ ದಳ ಇದರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಮೂಲಭೂತವಾಗಿ ಕಳೆದ ಅಂದರೆ ಹೊಸ ವರ್ಷದ ನಂತರ ಈ ವರ್ಷದ ಪ್ರಾರಂಭದಲ್ಲಿ ಕಳೆದ 10 ದಿವಸಗಳ ಅವಧಿಯಲ್ಲಿ ಒಟ್ಟು 5 ಪ್ರಕರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ಅದರಲ್ಲಿ ಒಟ್ಟು 7 ಜನ ಆರೋಪಿಗಳನ್ನು ಬಂಧಿಸಲಾಗಿದೆ. ಆ ಆರೋಪಿಗಳ ಪೈಕಿ 5 ಜನ ಭಾರತೀಯ ಮೂಲದವರು ಮತ್ತು ಇಬ್ಬರು ಫಾರಿನರ್ಸ್ ಕೂಡ ವಿದೇಶಿ ಪ್ರಜೆಗಳು ಕೂಡ ಆಗಿರ್ತಾರೆ. ಒಟ್ಟು 1,66,00,000 ಮೊತ್ತದ ಬೇರೆ ಬೇರೆ ರೀತಿಯ ಮಾದಕ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಅದರಲ್ಲಿ ಮುಖ್ಯವಾಗಿ MDMA 200 ಗ್ರಾಮ್ ಇದೆ, ಎಕ್ಸ್ಟಸಿ ಪಿಲ್ಸ್ 156 ಗ್ರಾಮ್, 410 ಈ ರೀತಿಯ ಪಿಲ್ಸ್ಗಳು, ಜೊತೆಗೆ 18 kg ಗಾಂಜಾ, ಹಾಗೆ ಈ ಒಂದು ಮಾದಕ ವಸ್ತುಗಳ ಒಂದು ಮಾರಾಟಕ್ಕೆ ಉಪಯೋಗಿಸಿರ್ತಕ್ಕಂತಹ 7 ಮೊಬೈಲ್ ಫೋನ್ಗಳು, 2 2 ವೀಲರ್ಗಳು ಮತ್ತು 1 4 ವೀಲರನ್ನು ವಶಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಮೂಲಭೂತವಾಗಿ ನೈಜೀರಿಯಾದ ಒಬ್ಬ ಪ್ರಜೆ